ಸು- ಸುಸ್ವಾಗತ ಪ್ರಿಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ. ನೋಡಿ, ಇವತ್ತ ಅನುಪಾತ ಮತ್ತು ಸಮಾನುಪಾತದಲ್ಲಿರುವ ಕಾಂಪಿಟೇಟಿವ್ ಬೇಸ್ ಕ್ವಶನ್ ಅನ್ನ ಬಿಡಿಸೋಣ. ಮೊದಲು ಏನ್ ಮಾಡೋಣ, ಈಜಿಯಿಂದ ಟಫ್ ಕ್ವಶನ್ಸ್ ಗಳನ್ನ ನೋಡಿದ್ವಿ. ಈಜಿ ಕ್ವಶನ್ಸ್ ಬಹಳ ಟಫ್ ಇವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳುವಂತ ಕ್ವಶನ್ಸ್ಗಳು. ನೋಡಿ, ಒಂದೇ ಕ್ವಶನ್ ನೋಡಿ, ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತವೆಷ್ಟು? ಅಂದ್ರೆ ಅನುಪಾತ ಮೊದಲು ಯಾವ್ದು ಬರ್ಬೇಕು? ಆಯ್ಕೆಯಾಗದ ಮಕ್ಕಳದಿಂದ ಒಟ್ಟು ಮಕ್ಕಳ ಅನುಪಾತ. ಹಂಗಂದ್ರೆ ನಮ್ಗೆ ಮೊದಲು ಬೇಕು ಆಯ್ಕೆಯಾಗದ ಮಕ್ಕಳು ನಾವು ಕಂಡುಹಿಡಿಬೇಕು. ಅಂದ್ರೆ ಒಟ್ಟು ಮಕ್ಕಳು ಎಟ್ರ 1200, 900 ಮಕ್ಕಳು ಆಯ್ಕೆಯಾಗಾರ. ಹಾಗಾದ್ರೆ ಆಯ್ಕೆಯಾಗದ ಮಕ್ಕಳು ಎಷ್ಟು ಮಂದಿ ಆತರು? ಅಂದ್ರೆ 1200ರಲ್ಲಿ ಎಷ್ಟು ಮಕ್ಕಳು ಕಳಿಬೇಕು? 900 ಕಳಿಬೇಕು. ಎಷ್ಟು ಮಂದಿ ಆದ್ರು? 300 ಮಕ್ಕಳು. ಹೌದಾ? ಅನುಪಾತದಾಗ ಬರೀಬೇಕು. ಅನುಪಾತ ಮೊದಲು ಆಯ್ಕೆಯಾಗದ ಮಕ್ಕಳು ಮೇಲೆ ಬರೀಬೇಕು. ಆಯ್ಕೆಯಾದ ಮಕ್ಕಳು ಡಿವೈಡೆಡ್ ಬೈ ಒಟ್ಟು ಮಕ್ಕಳು. ಮೊದಲೇ ಅವರೇ ಹೇಳ್ಯಾರ, ಆಯ್ಕೆಯಾಗದ ಮಕ್ಕಳದಿಂದ ಒಟ್ಟು ಮಕ್ಕಳು ಇರ್ಬೇಕು. ಅದಕ್ಕೆ ಮೊದಲು ಏನ್ ಬರ್ತದ? ನ್ಯೂಮರೇಟರ್ ಮ್ಯಾಗ ಆಯ್ಕೆಯಾಗದ ಮಕ್ಕಳು, ಡಿನಾಮಿನೇಟರ್ ಅಲ್ಲಿ ಒಟ್ಟು ಮಕ್ಕಳು. ಆಯ್ಕೆಯಾಗದ ಮಕ್ಕಳು ಎಷ್ಟು ಮಂದಿ ಕಂಡಿದ ನಾವು? 300 ಡಿವೈಡೆಡ್ ಬೈ ಒಟ್ಟು ಮಕ್ಕಳು ಎಟ್ಟರ? 1200. ಹೌದಾ? ಛೇದ್ ನೋಡ್ರಿ, ಇಲ್ಲಿ 2 ಪೂಜಿ ಹೋದು, 3 ಅಂದ್ರೆ 3 4 1/4 ಅಂದ್ರೆ ಇದನ್ನ ಹೆಂಗ್ ಬಿಡ್ತಾರ? 1:4. ಹಾಗಾದ್ರ ಅದ್ರ ಆನ್ಸರ್ ಯಾವುದು? 1:4. ಮೂರನೇ ಸಿ ಆಗ್ತದ. ಹೌದಾ? ನೋಡ್ರಿ, ಇದು ಈಸಿ ಆಗಿದೆ. ಆದ್ರೂ ಕೂಡ ನಮ್ಗೆ ಇದು ಗೊತ್ತಿರ್ಬೇಕು, ಬೇಸಿಕ್ ಕ್ವಶನ್ಸ್ ಎಲ್ಲ. 7ನೇ ಕ್ವಶನ್ ನೋಡಿ, ಸ್ವಲ್ಪ ಜರ ಟಫ್ ಇದೆ ನೋಡಿ, ಬಹಳ ಇಲ್ಲ. 2 ಸಂಖ್ಯೆಗಳು 3ನೇ ಸಂಖ್ಯೆಗಿಂತ ಕ್ರಮವಾಗಿ 20%, 50% ಹೆಚ್ಚಾಗಿದೆ. 2 ಸಂಖ್ಯೆಗಳ ಅನುಪಾತ. ಅಂದ್ರ 3 ಸಂಖ್ಯೆಗಳವ, 1 2 3 ಸಂಖ್ಯೆಗಳವ. ಈ ಸಂಖ್ಯೆಗಿಂತ ಈ 2 ಸಂಖ್ಯೆಗಳು 8% ಹೆಚ್ಚಾವ. ಅಂದ್ರ ಒಂದು 20%, ಒಂದು 50%. ಇದು 20% ಜಾಸ್ತಿ ಇರುತ್ತೆ, ಇದು 50% ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾವು ಇದು ಏನಂತ ತಿಳ್ಕೊಳ್ಳೋಣ? 100% ಇದೆ ಅಂತ ತಿಳ್ಕೊಳ್ಳೋಣ. ಇದೆ 100% ಇದೆ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಇದು ಇದು ಎಷ್ಟು ಶೇಕಡ ಜಾಸ್ತಿ ಅದ? ಪ್ಲಸ್ 20% ಜಾಸ್ತಿ ಅದ. ಇದು ಎಷ್ಟು ಶೇಕಡ ಜಾಸ್ತಿ ಅದ? ಪ್ಲಸ್ 50% ಜಾಸ್ತಿ ಅದ. ಹಾಗಾದ್ರೆ ಅರ್ಥ ಏನು? ಇದು 120. ಹೌದಾ? ಇದು 120 ಆಯ್ತು. 100 ಪ್ಲಸ್ 20 120. ಇದು ಎಷ್ಟಾಯ್ತು? 100 ಪ್ಲಸ್ 50%. 100 ಪ್ಲಸ್ 50% ಅಂದ್ರೆ 150. ಹೌದಾ? ಈಗ ನೋಡ್ರಿ, ಇವು 2 ಮುಂದೆ ಕೇಳೋರು 2 ಸಂಖ್ಯೆಗಳಂದ. ಯಾವ ಸಂಖ್ಯೆಗಳು? 2 ಸಂಖ್ಯೆಗಳ ಅನುಪಾತವನ್ನ ಕೇಳ. ಮೊದಲನೇದಿಂದ 7ನೇದು ಅಂದ್ರೆ ಏನು? 120 ಡಿವೈಡ್ ಬೈ 150. ಹೌದಾ? 0 0. ನೋಡ್ರಿ, 12 ಮತ್ತು 15 3ರ ಯಾವ ಒಂದು ಮಗ್ಗಿಯಲ್ಲಿ ಬರ್ತಾವ? 3ರ ಮಗ್ಗಿಯಲ್ಲಿ. 3 4 3 5 ಅಂದ್ರೆ 4/5 ಅಂದ್ರೆ ನಾನು ಹೆಂಗ್ ಬಿಡ್ಬೋದು? 4:5. ಹೌದಾ? 4:5. ನೋಡಿ, ಎಷ್ಟನೇದು ಆಪ್ಷನ್ಸ್ ಇಲ್ಲಿದೆ? ಸಿ. ಯಾವ್ದು ಆಪ್ಷನ್ಸ್? ಸಿ. ನೋಡಿ, ಈಜಿ ಇದೆ, ಬಟ್ ನೋಡ್ರಿ ಇವು ನಮ್ಗೆ ಶೇಕಡ ಗೊತ್ತಾಗ್ಬೇಕು. 100 ಅಂದ್ರೆ ನಾವು ಗೊತ್ತಿಲ್ಲಾರದ ಸಂಖ್ಯೆ ಯಾವುದು? 100. ಇದು 20% ಜಾಸ್ತಿ ಇದೆ, ಇದು 50% ಜಾಸ್ತಿ ಇದೆ. ಅಂದ್ರೆ ಇದು 120, ಇದು 150. ಇಲ್ಲಿ ಏನ್ ಕೇಳ್ಯಾರ? ಮೊದಲನೇ ಸಂಖ್ಯೆಯಿಂದ 7ನೇ ಸಂಖ್ಯೆ. ಆದ್ರಿಂದ ನಾನು ಮಾಡಿ ನ್ಯೂಮರೇಟರ್ ಅಲ್ಲಿ 120 ಬರ್ದೀನಿ, ಡಿನಾಮಿನೇಟರ್ ಅಲ್ಲಿ 150 ಬರ್ದೀನಿ. 2 ಛೇದದ ಕ್ರಿಯೆ ಹೆಂಗ್ ಬರ್ತಾವ್ರಿ? 4/5. ಅಂದ್ರೆ ಅದನ್ನ ಹೆಂಗ್ ಬರಿಬಹುದು ನಾವು? 4:5. ಆನ್ಸರ್ ಯಾವುದು? ಸಿ. ಹೀಗೆ ನಾವೇನ್ ಮಾಡ್ಬೇಕು? ಈಜಿಯಿಂದ ಟಫ್ ಕಡೆ ಹೋಗ್ಬೇಕು. ಒಮ್ಮೆ ಟಫ್ ನಿಂದ ಬಿಡಿಸಿದ್ರೆ ಆಗೋದಿಲ್ಲ. ನೋಡಿ, ಇಲ್ಲಿ ಎಲ್ಲಾ ಬೇಸಿಕ್ ಕವರ್ ಆಗ್ತದೆ. ನಿಮ್ಗೆ ಗೊತ್ತ ನೋಡಿ, ಇಲ್ಲೆಲ್ಲ ಭಿನ್ನ ರಾಶಿ ಇರ್ತದ, ಭಿನ್ನ ರಾಶಿದ ಅನುಪಾತ ಬರೀತೀರಿ, ಇದು ಗೊತ್ತಾಯ್ತು. ಮತ್ತೆ ನೋಡಿ, ಅವ್ರು ಮೊದಲು ಏನ್ ಕೇಳಿರ್ತಾರ? ಆಯ್ಕೆಯಾಗದ ಮಕ್ಕಳು, ಒಟ್ಟು ಮಕ್ಕಳು ಕೇಳಿರ್ತಾರ. ಮ್ಯಾಗ ನ್ಯೂಮರೇಟರ್ ಯಾವ್ಬೇಕು, ಡಿನಾಮಿನೇಟರ್ ಮಾಡ್ಬೇಕು ಅನ್ನೋದು ನಮ್ಗೆ ನಾಲೆಜ್ ಇರ್ಬೇಕು. ಅಂದ್ರೆ ಮಾತ್ರ ನಾವು ಈ ಈಜಿ ಬಿಡಿಸೋದ್ರ ಮ್ಯಾಗ ನಮ್ಗೆ ಟಫ್ ಕ್ವಶನ್ಸ್ಗಳು ಅರ್ಥ ಆಗ್ತವೆ. ಓಕೆ, ಥ್ಯಾಂಕ್ಸ್.